ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಹರನ್ ಯೂಟ್ಯೂಬ್ ಚಾನಲ್. ತಮ್ಮ ನೋಡಿ ಎಲ್ಲರೂ ಅಂದ್ಕೊಂಡಿರ್ತಾರೆ, ಏನಪ್ಪ ಇದು ನೈಟಲ್ಲಿ ಬೈಕ್ ಟ್ಯಾಕ್ಸಿನ ಮಾಡಬಾರ್ದು ಯಾಕೆ ಅಂತ ಎಲ್ರಿಗೂ ಕ್ವಶನ್ ಕಾಡ್ತಾ ಇರುತ್ತೆ ನಿಮ್ಮ ಮನಸ್ಸಲ್ಲಿ. ಹೌದು, ನೈಟಲ್ಲಿ ಎಕ್ಸ್ಪೆಷಲಿ ಸೇಫ್ಟಿ ಇಲ್ಲ, ನಿಮಗೆಲ್ಲ ಗೊತ್ತು. ಅದರಲ್ಲೂ ಒಂದು ಘಟನೆ ಬಗ್ಗೆ ಇವತ್ತು ಹೇಳಲೇಬೇಕು ನಿಮ್ಮ ಹತ್ರ, ಯಾಕೆಂದರೆ ಇದು ಬೇರೆ ಯಾರಿಗೂ ಅಲ್ಲ ಆಗಿದ್ದು, ನನಗಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ನ ನಿಮಗೆ ಹೇಳ್ತಾ ಇದ್ದೀನಿ. ಬೈಕ್ ಟ್ಯಾಕ್ಸಿ ಮಾಡೋದ್ರಿಂದ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ, ನೈಟಲ್ಲಿ ಎಷ್ಟೆಲ್ಲ ತೊಂದರೆ ಆಗುತ್ತೆ ನಿಮಗೆ ಕೆಲವೊಂದು ಆಟೋ ಡ್ರೈವರ್ಸ್ಗಳಿಂದ ಅಂತ. ಅದಕ್ಕೋಸ್ಕರ ಒಂದು ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ, ಯಾವ್ಯಾವ ಏರಿಯಾಗಳಲ್ಲಿ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ನಿಮ್ಮನ್ನು ಅಟ್ಯಾಕ್ ಮಾಡ್ತಾರೆ, ನಿಮ್ಮ ರ್ಯಾಬ್ರಿ ಮಾಡ್ತಾರೆ. ಯಾಕೆಂದರೆ ಇದು ನನಗೇ ಆಗಿರ್ತಕ್ಕಂಥ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಹಂಗಾಗಿ ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ತಿಳಿಸ್ಬೇಕಾಯಿತು. 6 ಮಂತ್ ಬ್ಯಾಕ್ ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೆ, ಸುಮಾರು ಜನ ನೋಡಿದ್ರು, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಮತ್ತು ಇತ್ತೀಚೆಗೆ ಹೊಸ್ದಾಗಿ ಬಂದಿರ್ತಕ್ಕಂಥ ರೈಡರ್ಗಳಿಗೆ ಗೊತ್ತಿರಲ್ಲ ಇದ್ರ ಬಗ್ಗೆ, ಅದಕ್ಕೋಸ್ಕರ ಇವ್ರಿಗೊಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ, ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಆಗಿ ನಿಮಗೋಸ್ಕರ ಎವ್ರಿಡೇ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಆಗಿ ಯಾವ ಥರ ಕೆಲಸ ಮಾಡಬೇಕು, ಏನು ಎತ್ತ ಪ್ರತಿಯೊಂದು ತಿಳಿಸ್ತಾ ಇರ್ತೀನಿ. ನೀವು ಸಪೋರ್ಟ್ ಮಾಡಿದ್ರೆ ನಮಗೊಂದು ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ. ಹಾಗೆ ಪ್ರತಿಯೊಬ್ಬರು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಎಲ್ಲ ನಮ್ಮ ಡೆಲಿವರಿ ಬಾಯ್ಸ್ಗೆ ತಲುಪೋಗಂಟ. ಇವಾಗ ವಿಷಯಕ್ಕೆ ಬರ್ತೀನಿ. ಏನಪ್ಪ ಅಂದರೆ, ಕೆಲವೊಂದು ಆಟೋ ಡ್ರೈವರ್ಸ್ ಎಲ್ಲರೂ ಹೇಳ್ತಾ ಇಲ್ಲ, ಇದು ಕೆಲವೊಂದು ಆಟೋ ಡ್ರೈವರ್ಸ್ ಹೆಸರಿಗೆ ಆಟೋ ಇಟ್ಕೊಂಡಿರ್ತಾರೆ, ನಮ್ಮದು ಒಂದು ಆಟೋ ಇದೆ ಅಂತ. ಆದರೆ ಮಾಡೋ ಕೆಲಸ ಆಟೋ ಡ್ರೈವಿಂಗ್ ಅಲ್ಲ, ಬೇರೆ ಕೆಲಸನೇ ಮಾಡ್ತಾ ಇರ್ತಾರೆ ಇವರು. ಇದು ನನಗಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ. ಸುಮಾರು ಕೋವಿಡ್ ಟೈಮಲ್ಲಿ, ಕೋವಿಡ್ ಆಗಿ ಇನ್ನೇನು ಓಪನ್ ಆಗ್ತಾ ಇರ್ತೀವಿ ಎಲ್ಲ, ಆ ಟೈಮಲ್ಲಿ ಒಂದು ಫ್ರೂಟ್ ಮಾರ್ಕೆಟ್ ನೋಡಿ ಎಲ್ರಿಗೂ ಗೊತ್ತಿರುತ್ತೆ. ಇದು ನಾನು ಏನಕ್ಕೆ ಆಟೋ ವಿರೋಧಿ ಮಾತಾಡ್ತೀನಿ ವಿಡಿಯೋ ಅಂದರೆ, ಇವತ್ತು ನೋಡ್ತಿರೋ ಈ ವಿಡಿಯೋ ಗೊತ್ತಾಗುತ್ತೆ. ಎಲ್ಲರಿಗೂ ವಿರೋಧಿ ಅಲ್ಲ, ಯಾರೆಲ್ಲ ಈ ಥರ ತೊಂದರೆ ಕೊಡ್ತಾರಲ್ಲ ರೈಡರ್ಗಳಿಗೆ, ಡೆಲಿವರಿ ಬಾಯ್ಸ್ಗೆ, ಅದಕ್ಕೋಸ್ಕರ ನಾನು ಇಂಥವ್ರ ವಿರುದ್ಧನೇ, ಆಟೋ ಡ್ರೈವರ್ಗಳ ವಿರುದ್ಧ ನಾನು ಪ್ರತಿಯೊಂದು ವಿಡಿಯೋಲ್ಲೂ ಧ್ವನಿ ಎತ್ತಿ ಮಾತಾಡ್ತಿರೋದು. ಏನಕ್ಕೆ ಅಂದರೆ ಇದೇ ವಿಚಾರಕ್ಕೆ. ಕೋವಿಡ್ ಆದ ನಂತರ ನಾವು ಯಾವಾಗ ಬೈಕ್ ಟ್ಯಾಕ್ಸಿನೇ ಮಾಡ್ತಾಯಿದ್ದು, ಯಾಕೆಂದರೆ ಕಂಪ್ನಿಲಿ ಎಲ್ಲೂ ವರ್ಕ್ ಇರಲಿಲ್ಲ, ಎಲ್ಲ ಕೆಲಸ ಕ್ಲೋಸ್ ಆಗಿತ್ತು. ಒನ್ಲಿ ಇದ್ದಿದ್ದು ಡೆಲಿವರಿ ಫೀಲ್ಡು, ಫುಡ್ ಡೆಲಿವರಿ, ಬೈಕ್ ಟ್ಯಾಕ್ಸಿ, ಪೋರ್ಟರ್, ರಾಪಿಡೋ, ಇಷ್ಟೇ ಇದ್ದಿದ್ದು ಅವಾಗ. ಅವು ಬಿಟ್ಟರೆ ಬೇರೆ ಯಾವುದೇ ಒಂದು ಡೆಲಿವರಿ ಫೀಲ್ಡ್ ಇರಲಿಲ್ಲ. ಈ ಕೆಲಸ ಮಾಡಿ ಜೀವನ ಮಾಡಬೇಕಾಯ್ತು, ಅಂಥ ಸಿಚುವೇಶನ್ ಇತ್ತು. ಅಂಥ ಟೈಮಲ್ಲಿ ನಾವು ಇದೇ ಸಾಯಂಕಾಲ ಜಾಸ್ತಿ ಏನಿಲ್ಲ, 7 ರಿಂದ 8 ಗಂಟೆ ಸಮಯ, ಫ್ರೂಟ್ ಮಾರ್ಕೆಟಿಂದ ಒಂದು ಎಲೆಕ್ಟ್ರಾನಿಕ್ ಸಿಟಿಗೆ ಒಂದು ಆರ್ಡ್ರ್ ಬಿತ್ತು, ಬುಕ್ಕಿಂಗು. ನಾನೇನು ಮಾಡಿದೆ, ಅಕ್ಸೆಪ್ಟ್ ಮಾಡಿಕೊಂಡೆ. ಅಲ್ಲೇ ಇದ್ದೆ ಬೋಡಿ ಹತ್ರ. ಸರಿ, 1.5 ಕಿಲೋಮೀಟ್ರ್ ಪಿಕಪ್ ಇತ್ತು. ಒಂದು 5 ನಿಮಿಷದಲ್ಲಿ ನಾನು ಪಿಕಪ್ ಲೊಕೇಶನ್ಗೆ ಹೋದೆ. ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ಲೊಕೇಶನಲ್ಲೇ ವೆಯ್ಟ್ ಮಾಡ್ತಾಯಿದ್ರು. ಫ್ರೂಟ್ ಮಾರ್ಕೆಟ್ ಎಕ್ಸಾಕ್ಟ್ ಆಪೋಸಿಟ್ ಒಬ್ಬ ಹುಡುಗ ನಿಲ್ಲಿಸಿದ್ರು. ಸರಿ, ಹೋಗಿ ಅವನ ಹತ್ರ OTP ಹಾಕ್ಕೊತಾ ಇದೆ. ಅಷ್ಟೊತ್ತಿಗೆ ಇಬ್ಬರು ಆಟೋದಲ್ಲಿ ಬಂದು ಸಡನ್ ಅಂತ ನನ್ನ ಮೊಬೈಲು, ಗಾಡಿ ಕೀ ಕಿತ್ಕೊಂಡ್ಬಿಟ್ರು. ಬೈಕ್ ಟ್ಯಾಕ್ಸಿ ಯಾಕೆ ಮಾಡ್ತಾ ಇದೆಯಾ, ಇದೇ ಕ್ವಶನ್. ಯಾಕಂದ್ರೆ ಅವತ್ತಿಂದ ಇವತ್ತಿಗೆ ಇದೇ ಕ್ವಶನ್ನು. ಅವತ್ತು ಕೂಡ ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಇದೇ ಥರ ಕಿರಿಕಿರಿ ಮಾಡ್ತಾಯಿದ್ರು, ಎದುರಿಸ್ತಾಯಿದ್ರು, ಪೊಲೀಸ್ ಇಟ್ಕೊಡ್ತೀವಿ ಹಂಗೆ ಹಿಂಗೆ ಅಂತ. ಅವತ್ತು ನಮಗೇನು ಸ್ಟಾರ್ಟಿಂಗಲ್ಲಿ ಅವಾಗೆಲ್ಲ ನಾವು ಅವಾಗ ಸ್ವಲ್ಪ ಪಾರ್ಟ್ ಟೈಮ್ ಮಾಡ್ಕೊತಾ ಇದ್ದು, ಜಾಸ್ತಿ ಮಾಡ್ತಿರಲ್ಲ. ಕೋವಿಡ್ ಟೈಮ್ ಫುಡ್ ಡೆಲಿವರಿ ಜಾಸ್ತಿ ಮಾಡ್ತಿದ್ದೆ ಅವಾಗ, ಒಳ್ಳೆ ಆಫರ್ ಚೆನ್ನಾಗಿತ್ತು ಅಂತ. ಬಂದರೆ ಏಕಾಏಕಿ ನನ್ನ ಮೊಬೈಲ್ ಕಿತ್ಕೊಂಡ್ರು, ಫೋನ್ ಮಾಡ್ತಾರೆ ಯಾರಿಗಾರಂತ, ಗಾಡಿ ಕೀ ಕಿತ್ಕೊಂಡ್ಬಿಟ್ರು. ಬೈಕ್ ಟ್ಯಾಕ್ಸಿ ಯಾರು ನೀವು ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದು, ಯಾಕೆ ಮಾಡ್ತಿದ್ಯಾ, ಬರೀ ಸ್ಟೇಷನ್ಗೆ ಹೋಗೋಣ, ನಿನ್ನ ಗಾಡಿ ಸೀಸ್ ಆಗುತ್ತೆ, 20,000 ಫೈನ್ ಕಟ್ಟಬೇಕು ಅಷ್ಟೇ, ಇವತ್ತು ಮಾಡೋಕ್ಕೆ ಬಿಡಲ್ಲ. ನಾವೆಲ್ಲ ಹಂಗೆ ಪಬ್ಲಿಕ್ಗೆ ಅಷ್ಟು ಸರ್ವಿಸ್ ಕೊಡ್ತೀವಿ, ಈ ಥರ ಸರ್ವಿಸ್ ಕೊಡ್ತೀವಿ, ಪ್ರೆಗ್ನೆಂಟ್ಗಳಿಗೆಲ್ಲ ಫ್ರೀ ಡೆಲಿವರಿ ಮಾಡ್ತೀವಿ, ಇಷ್ಟೆಲ್ಲ ನಾವು ಕಷ್ಟ ಬಿದ್ದು ಆಟೋ ಡ್ರೈವರ್ಸ್ ಕೆಲಸ ಮಾಡ್ತೀವಿ. ನೀವು ನೋಡಿದರೆ ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಹೊಡ್ಕೊಂಡು ಹೋಗ್ತಿದ್ದೀರಾ ಅಂತ ಏಕಾಏಕಿ ಮೊಬೈಲ್ ಕಿತ್ಕೊಂಡ್ರು, ಗಾಡಿ ಕಿತ್ಕೊಂಡ್ರು. ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಬಿಡೋಂಗೇ ಇಲ್ಲ. ನನ್ನನ್ನು ಆಟೋದಲ್ಲಿ ಕೂರಿಸ್ಕೊಂಡ್ರು, ಇನ್ನೊಬ್ಬ ಬೈಕ್ ತೊಗೊಂಡ, ಆಟೋದಲ್ಲಿ ಒಬ್ಬ, ಆ ಡ್ರೈವರ್ ಒಬ್ಬ, ಟೋಟಲ್ 3 ಜನ ಇದ್ದರು. ಯಾರು ಇಲ್ದಿರೋ ಜಾಗದಲ್ಲಿ ಕರ್ಕೊಂಡು ಹೋಗ್ಬಿಟ್ರು. ಫುಲ್ ಜನ ಪ್ರದೇಶ. ಗೊತ್ತಿರಬೇಕು, ಫ್ರೂಟ್ ಮಾರ್ಕೆಟ್ ರೋಡ್ ಅಂದರೆ ಸಾಯಂಕಾಲ 7 ಗಂಟೆ ಆದರೆ ಒಬ್ಬರು ಓಡಾಡಲ್ಲ. ಅದು ಯಾವಾಗ ಆಲ್ರೆಡಿ ಒಂದು 7-8 ವರ್ಷಕ್ಕೆ ಮುಂಚೆ ಆವಾಗಲೇ ಹಂಗಿತ್ತು. ಇವಾಗ ಏನು ಸ್ವಲ್ಪ ಪರವಾಗಿಲ್ಲ, ಜನ ಓಡಾಡ್ತಾರೆ. ಮುಂಚೆ ಅಂತೂ ಫುಲ್ ಆ ಥರ ಕತ್ಲೆ ರೋಡಲ್ಲಿ, ಲೈಟ್ ಇಲ್ಲ, ಏನಿಲ್ಲ. ನಮಗೂ ಕೂಡ ಒಬ್ಬನೇ ಇರೋದ್ರಿಂದ ನಾನು ಯಾರಿಗೂ ಫೋನ್ ಮಾಡೋಕ್ಕೆ ಫೋನು ಕೊಡಲಿಲ್ಲ, ಕಿತ್ಕೊಂಡ್ಬಿಟ್ರು. ಸರಿ, ಯಾರು ಇಲ್ದಿರೋ ಜಾಗದಾಗ ಕರ್ಕೊಂಡು ಹೋದ್ರು. ಪೊಲೀಸ್ ಇಟ್ಟು ಕೊಡ್ತೀನಿ ನೋಡಪ್ಪ, ಇವಾಗ ಏನು ಮಾಡ್ತೀಯಾ, ಹಂಗೆ ಹಿಂಗೆ 15-20,000 ಫೈನು, ನಿನ್ನ ಗಾಡಿ ಸೀಸ್ ಆಗುತ್ತೆ, ಏನು ಡಿಸೈಡ್ ಮಾಡ್ತೀಯ. ನಾನು ಏನು ಮಾಡೋದು, ಲಾಸ್ಟಿಗೆ ಅವರೇ ಒಂದು ಆಪ್ಷನ್ ಕೊಟ್ಟರು, 5,000 ಕೊಡು ಬಿಟ್ಬಿಡ್ತೀವಿ, ಈ ಥರ ಆಪ್ಷನ್ ಇಟ್ಟರು. ನನ್ನ ಹತ್ರ ದುಡ್ಡೇ ಇಲ್ಲ, 5,000 ರೂಪಾಯಿ ಎಲ್ಲಿಂದ ಕೊಡಲಿ, ನೋಡೋಣ, ಒಂದು 1,000 ರೂಪಾಯಿ ಕ್ಯಾಶ್ ಇದೆ, ಕ್ಯಾಶ್ ಕೊಡ್ತೀನಿ, ಬಿಟ್ಬಿಡಿದೆ. ಆಗೋದೇ ಇಲ್ಲಪ್ಪ, 5,000 ರೂಪಾಯಿ ಕೊಡು ಬಿಡ್ತೀವಿ, ಇಲ್ಲಾಂದರೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಸಬ್ಮಿಟ್ ಮಾಡ್ತೀನಿ, ನಾನು ಹಂಗೆ ಹಿಂಗೆ ಎದುರಿಸಿರು. ಲಾಸ್ಟಿಗೆ ಏನು ಮಾಡಿದ್ರು ಬಿಟ್ಟಿಲ್ಲ. ನನ್ನ ಗಾಡಿ ಕೀ ಕಿತ್ಕೊಂಡು ಎಲ್ಲ ಇಟ್ಕೊಂಡಿದ್ರು. ಇನ್ನೊಂದು 2,000 ಇದೆಯಪ್ಪ ಅಕೌಂಟಲ್ಲಿ, ಗೂಗಲ್ ಪೇ ಮಾಡ್ತೀನಿ, 3,000 ಫೈನಲ್ ಕೊಡ್ತೀನಿ, ಅಷ್ಟೇ ಇರೋದು ಅಂತ ಹೇಳಿದಕ್ಕೆ ಗೂಗಲ್ ಪೇನೂ ಮಾಡಿಸ್ಕೊಂಡಿಲ್ಲ ಅವರು. ಗೂಗಲ್ ಪೇ ಮಾಡಿಸ್ಕೊಂಡ್ರೆ ಗೊತ್ತಾಗುತ್ತಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಮಾಡಿಸ್ಕೊಂಡಿಲ್ಲ. ಆಮೇಲೆ ಯಾವುದೋ ಒಂದು ಭಾರಿ ಕರ್ಕೊಂಡೋದ್ರು, ಆಟೋ ಬೈಕೆಲ್ಲ ಅಲ್ಲೇ ನಿಲ್ಲಿಸ್ಕೊಂಡು ಇಟ್ಕೊಂಡು, ಅವ್ನ ಆಟೋದಲ್ಲಿ ಭಾರಿ ಕರ್ಕೊಂಡೋಗಿ ಏನು ಹೇಳಬಾರ್ದು, ಹೇಳಿದ್ರೆ ಅಷ್ಟೇ ನಿನಗೆ ಹಂಗೆ ಮಾಡಿಬಿಡ್ತೀವಿ, ಹಿಂಗೆ ಮಾಡಿಬಿಡ್ತೀವಿ ಅಂತ ಬೆದರಿಕೆ ಹಾಕಿದ್ರು. ಯಾಕೆಂದ್ರೆ ನನ್ನ ಹತ್ರ ಮೊಬೈಲ್ ಇರಲಿಲ್ಲ, ಬೈಕ್ ಇರಲಿಲ್ಲ, ಕೊಟ್ಟರೆ ಸಾಕಪ್ಪ, ಯಾಕಂದರೆ ಡೆಲಿವರಿ ಇದರಲ್ಲೇ ಡ್ಯೂಟಿ ಮಾಡೋದು, ಇದೇ ಹೊಲ್ಟೋದ್ರೆ ಏನು ಮಾಡೋದು ಅಂತ ಅಂದ್ಕೊಂಡಿದ್ದು. ಆ ಬಾರಲ್ಲಿ ಹೋಗ್ಬಿಟ್ಟು ಏನೋ ಹಿಂಗೆ ರಿಕ್ವೆಸ್ಟ್ ಮಾಡಿ ಅವರು 2,000 ರೂಪಾಯಿ ಗೂಗಲ್ ಪೇ ಮಾಡಿಸ್ಕೊಂಡು ಕ್ಯಾಶ್ ಇಸ್ಕೊಂಡ್ರು. ಆನಂತರ ಬಂದುಬಿಟ್ಟು 3,000 ತೊಗೊಂಡು ಬಿಟ್ಟು ಕಳಿಸಿದ್ರು. ಯಾರಿಗೂ ಏನು ಮಾಡಬಾರ್ದು, ಹೇಳ್ಬಾರ್ದು, ಕಂಪ್ಲೇಂಟ್ ಕೊಟ್ಟರೆ ಚೆನ್ನಾಗಿರಲ್ಲ, ಹಂಗೆ ಹಿಂಗೆ, ನಿನ್ನ ನಂಬರೆಲ್ಲ ನನ್ನ ಹತ್ರ ಇದೆ, ಬ್ಲ್ಯಾಕ್ ಮೇಲ್ ಮಾಡಿ ಕಳಿಸಿದ್ರು. ಸರಿ, ನಾನು ಅವತ್ತು ನೈಟ್ ಏನು ಕಂಪ್ಲೇಂಟ್ ಕೊಡೋಕೆ ಹೋಗಿಲ್ಲ. ನಮ್ಮ ಫ್ರೆಂಡಿಗೆ ಈ ಥರ ಇಲ್ಲಿ ಹೇಳಿ ಡಿಸ್ಕಸ್ ಮಾಡಿ ಸುಮ್ಮನಾದೆ. ಮಾರದಿನ ಬೆಳಗ್ಗೆ ಎದ್ದು ಈ ವಿಚಾರನ ಕಂಪ್ಲೇಂಟ್ ಕೊಡಲೇಬೇಕು, ಬಿಟ್ಟರೆ ಆಗಲ್ಲ ಇದು ಅಂತ ಇಮಿಡಿಯೇಟ್ ರಾಪಿಡೋ ಕಂಪ್ನಿಗೆ ಫಸ್ಟ್ ಕಂಪ್ಲೇಂಟ್ ರೇಸ್ ಮಾಡಿದೆ. ಕಂಪ್ಲೇಂಟ್ ರೇಸ್ ಮಾಡಿದಕ್ಕೆ ಅವ್ರು ಹೇಳಿದ್ದು ಒಂದೇ ಮಾತು, ಇವರು ಪ್ರತಿನಿತ್ಯ ಸುಮಾರು ಜನಕ್ಕೆ ಇದೇ ಥರ ಮಾಡ್ತಾಯಿದ್ದಾರೆ. ಫೇಕ್ ಆರ್ಡ್ರ್ಗಳು ಬುಕ್ ಮಾಡಿ ಅದೇ ಜಾಗದಲ್ಲಿ ಒಂದು ಗ್ಯಾಂಗ್ ಕಟ್ಕೊಂಡು ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ. ಕೊಡದೇ ಇರೋರಿಗೆ
ಸುಮಾರು ಎರ್ರಾಬಿರಿ ಹೊಡೆದಾಕಿದ್ದಾರಂತೆ. ಇದೇ ಥರ ಆಗಿರ್ತಕ್ಕಂಥ ಇಬ್ಬರು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟರು. ನಾನು ಅವ್ರ ಹತ್ರ ಹುಡುಗರ ಹತ್ರ ಮಾತಾಡಿದೆ. ಆ ಹುಡುಗ ಕೂಡ ಹೇಳ್ದೆ, ಅಣ್ಣ ನನ್ನ ಹತ್ರ 5,000 ಕಿತ್ಕೊಂಡಿದ್ದಾರೆ ಕಣ, ಇನ್ನೊಬ್ಬ ನನ್ನ ಪಕ್ಕದಲ್ಲಿದ್ದ ಅವ್ನು ದುಡ್ಡು ಕೊಡಲ್ಲ ಅಂತ ಅವಾಜ್ ಹಾಕಿದ್ಗೆ ಯಾವ ಥರ ಹೊಡೆದ್ರು ಅಂದರೆ ಅವ್ನ ಮೇಲೆ ಎದ್ದಳಕ್ಕಾಗಿಲ್ಲ, ಆ ಥರ ಹೊಡೆದಾಕ್ಬಿಟ್ರು ಪಾಪ ಅವನಿಗೆ. ಅದನ್ನ ನೋಡಿ ಭಯ ಬಿದ್ದು ನಾನು 5,000 ಕೊಟ್ಟು ಅಲ್ಲಿಂದ ತಪ್ಪಿಸ್ಕೊಂಬಂದೆ. ಆಮೇಲೆ ಕಂಪ್ನಿಯವ್ರು ಕೇಳಿದ್ಕೆ ಈ ಥರ ಸುಮಾರು ಜನಕ್ಕೆ ಆಗ್ತಾ ಇದೆ, ಬೇರೆ ಬೇರೆ ನಂಬರ್ಗಳಿಂದ ಬುಕ್ ಮಾಡ್ತಾ ಇರ್ತಾರೆ ಪ್ರತಿನಿತ್ಯ, ಅಲ್ಲಿ ಇದೇ ಥರ ರ್ಯಾಬ್ರಿ ಮಾಡ್ತಾ ಇದ್ದಾರೆ, ನೀವು ಕಂಪ್ಲೇಂಟ್ ಕೊಡಿ, ಅದ್ರ ಏನು ಆಕ್ಷನ್ ಇದೆ ನಾವು ಮುಂದೆ ಕಂಟಿನ್ಯೂ ಮಾಡ್ತೀವಿ ಖಂಡಿತ ಅಂತ ಹೇಳಿದ್ರು ಅವರು. ಅವರೊಂದು ಧೈರ್ಯ ತುಂಬಿದ್ದಕ್ಕೆ ನಾನು ಇಮಿಡಿಯೇಟ್ ಹೋಗಿ ಸೆಂಟ್ರಲ್ ಜೈಲು ಹೆಬ್ಗೋಡಿ ಫಸ್ಟ್ ಹೋದೆ. ಹೆಬ್ಗೋಡಿಗೆ ಹೋಗಿದ್ದಕ್ಕೆ ಅವ್ರು ನಮ್ಮ ಒಂದು ಏರಿಯಾಗೆ ಸಂಬಂಧಪಡಲ್ಲ, ಇದು ಪರಪ್ ನಗರಕ್ಕೆ ಸಂಬಂಧಪಡುತ್ತೆ ಸೆಂಟ್ರಲ್ ಜೈಲ್ ಆ ಜಾಗ. ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದು. ಸೀದಾ ಅಲ್ಲಿಗೆ ಹೋದೆ ಪರಪ್ ನಗರಕ್ಕೆ ಮಾರದಿನ. ಅಲ್ಲೋಗಿ ಕಂಪ್ಲೇಂಟ್ ಕೊಟ್ಟೆ, ಈ ಥರ ಆಯಿತು ಮಾಹಿತಿ, ಬೈಕ್ ಟ್ಯಾಕ್ಸಿ ಮಾಡ್ತಿದ್ದೆ, ಈ ಥರ ಅಟ್ಯಾಕ್ ಮಾಡಿದ್ರು, ದುಡ್ಡೆಲ್ಲ ಕಿತ್ಕೊಂಡು ಗಾಡಿ ಕೀ ಕಿತ್ಕೊಂಡು ಲಾಸ್ಟಿಗೆ ಕೊಟ್ಟು ಕಳಿಸಿದ್ದಾರೆ ದುಡ್ಡು ಇಸ್ಕೊಂಡು ಅಂತ. ಇಮಿಡಿಯೇಟ್ ಅಲ್ಲಿಂದ ಸ್ಮಾರ್ಟ್ ಮಾಜರಿಗೆ ಬಂದರು. ಅವರೇ ಒಂದು ಪೊಲೀಸ್ ವ್ಯಾನಲ್ಲಿ ಅವರು 3 ಜನ ಬಂದರು, ನಾನು ಬಂದೆ ಬೈಕಲ್ಲಿ ಕರ್ಕೊಂಬಂದು ತೋರಿಸಿದ್ದೆ. ಅವರೆಲ್ಲ ಸ್ಮಾರ್ಟ್ ಮಾಜರ್ ಮಾಡಿ ನೋಡಿದ್ರು. ಆನಂತರ ಹೇಳಿದ್ರು, ನೋಡಿ ಇದು ಫ್ರೂಟ್ ಮಾರ್ಕೆಟಿಂದ ಆ ಕಡೆಗೆ ಹೋದರೆ ಹೆಬ್ಗೋಡಿ ಜಾಗ, ಈ ಕಡೆ ಬಂದರೆ ನಮ್ಮದು ಇದಕ್ಕೆ ಪರಪ್ ನಗರಕ್ಕೆ ಸೇರುತ್ತೆ, ಇದು ಬಂದುಬಿಟ್ಟು ಹೆಬ್ಗೋಡಿ ಜಾಗಕ್ಕೆ ಸೇರುತ್ತೆ, ಅವ್ರು ನಿಮ್ಮನ್ನು ಅಟ್ಯಾಕ್ ಮಾಡಿರೋ ಜಾಗ, ಹಂಗಾಗಿ ನೀವು ಹೆಬ್ಗೋಡಿಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂದ್ರೆ ಮತ್ತೆ. ಸರಿ ಇದೇನಪ್ಪ ಮತ್ತೆ ಒಳ್ಳೆ ತಲೆನೋವು ಆಗೋಯ್ತಲ್ಲ ಅಂತ ಮತ್ತೆ ರಿಟರ್ನ್ ಸರಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನೀವೊಂದು ಮಾತು ಹೇಳಿ ಹೆಬ್ಗೋಡಿ ಸ್ಟೇಷನ್ಗೆ, ನಾನು ಅಲ್ಲೇ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ಅವ್ರು ಅಲ್ಲಿಂದ ಅಲ್ಲಿಗೆ ಫೋನ್ ಮಾಡಿ ಹೇಳಿಸಿದ್ರು. ನಂತರ ಹೆಬ್ಗೋಡಿ ಸ್ಟೇಷನ್ಗೆ ಹೋದೆ. ಆಗಿರೋ ಘಟನೆ ಎಲ್ಲ ಈ ಸಂಪೂರ್ಣವಾಗಿ ವಿವರಣೆ ಮಾಡಿದೆ. ಅವರು ಕೂಡ ಕಂಪ್ಲೇಂಟ್ ತಗೊಂಡ್ರು. ಆಮೇಲೆ ಇನ್ಸ್ಪೆಕ್ಟರ್ ಹತ್ರನ ಮಾತಾಡಿದ್ರು. ಓಕೆ ಅಂತ ಯಾವುದೇ ಕಾರಣಕ್ಕೆ ಬಿಡಬೇಡಿ, ಇವ್ರು ಬಿಟ್ಟರೆ ಇದೇ ಥರ ಮಾಡ್ತಾ ಇರ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ಎಲ್ಲ ಬರೆಸ್ಕೊಂಡ್ರು. ಬಟ್ ನನಗೆ ಯಾವುದೇ ಥರ ಲೆಟ್ರ್ ಕೊಡಲಿಲ್ಲ ಅಕ್ಲಾಜ್ಮೆಂಟು. ಕಂಪ್ಲೇಂಟ್ ತೊಗೊಂಡೋಕ್ಕೆ ಅಕ್ಲಾಜ್ಮೆಂಟ್ ಕೊಟ್ಟಿದ್ರೆ ನಾನು ಇನ್ನೂ ಏನಾದ್ರು ಒಂದು ನೆಕ್ಸ್ಟ್ ಪೊಸಿಷನ್ ತೊಗೊಳಕ್ಕೆ ಈಸಿ ಆಗ್ತಾಯಿತ್ತು. ಸುಮಾರು ಕೇಳಿದೆ ಅವರಿಗೆ, ಲೆಟ್ರ್ ಕೊಡಿ ಇಲ್ಲ ಈ ಥರ ನಾವು FIR ಹಾಕಿದರೆ ಮಾತ್ರ ನಿಮ್ಗೆ ಅಕ್ಲಾಜ್ಮೆಂಟ್ ಕೊಡೋಕ್ಕಾಗುತ್ತೆ, ಬರೀ ನಾರ್ಮಲಾಗಿ ಕಂಪ್ಲೇಂಟ್ ಇಶ್ಯೂ ಮಾಡಿದ್ದೀವಿ ಅಷ್ಟೇ, ಇದು ಎಲ್ಲ ಎಂಕ್ವೈರಿ ಮಾಡ್ತೀವಿ, ಆನಂತರ ಬನ್ನಿ 1-2 ಡೇಸ್ ಬಿಟ್ಟು ಫೋನ್ ಮಾಡ್ತೀವಿ ಅಂದರು. 2 ದಿನ ಬಿಟ್ಟು ಫೋನ್ ಮಾಡಲಿಲ್ಲ, ಹೋದೆ. ಆಮೇಲೆ ಸಾಹೇಬ್ರು ಬೇರೆ ಕೇಸಲ್ಲಿ ಬ್ಯುಸಿ ಇದ್ದಾರೆ, ಅವ್ರದ್ದೆಲ್ಲ ಎಂಕ್ವೈರಿ ಮಾಡಿ ನೋಡಿದು, ಫೋಟೋ ಕೂಡ ತೋರಿಸಿದ್ರು, ಇವನಿಗೆ ಹೆಸರಲ್ಲಿ ಆಟೋ ಇದೆ. ಇದಕ್ಕೆ ಮುಂಚೆ ಎಲ್ಲ ಇವರು ಬರೀ ಕಳ್ತನ ಮಾಡೋದು ಅದು ಇದು ರ್ಯಾಬ್ರಿ ಕೇಸಲ್ಲಿ ಸಿಗಾಕೊಂಡು ಆಲ್ರೆಡಿ ಜೈಲಿಗೆ ಹೋಗಿ ಬಂದಿದ್ದಾನೆ ಈ ಆಟೋದಲ್ಲಿ ಓನರು. ಹಂಗಾಗಿ ಇವರೆಲ್ಲ ಸ್ವಲ್ಪ ಸರಿ ಇಲ್ಲ ಗ್ಯಾಂಗು, ಹಂಗಾಗಿ ಹುಷಾರಾಗಿ ಹ್ಯಾಂಡ್ಲ್ ಮಾಡ್ಬೇಕು ನಾವು ಕೂಡ ಅಂತ ಅವ್ರು ಹೇಳಿದ್ರು. ಸರಿ ಆಯ್ತಂತ ನಾನು ಸುಮ್ಮನೆ ಮತ್ತೆ ಅವತ್ತು ಬಂದೆ. ಹಾಗಾಗಿ ಮತ್ತೆ 2-3 ದಿನ ಬಿಟ್ಕೊಂಡು ಹೋದೆ. ಇಲ್ಲಪ್ಪ ಯಾವುದೋ ಬ್ಯುಸಿ ಇದ್ದೀವಿ, ಹೆಬ್ಗೋಡಿಲಿ ಯಾವುದೋ ಒಂದು ಮರ್ಡರ್ ಆಗಿದೆ, ಆ ಕೇಸಲ್ಲಿ ಬ್ಯುಸಿ ಇದ್ದೀವಿ ಸಾಹೇಬ್ರೆಲ್ಲನ, ಸ್ವಲ್ಪ ಟೈಮ್ ಬೇಕು, ವೆಯ್ಟ್ ಮಾಡು, ನಾವೇ ಹೇಳಿ ಕಳಿಸ್ತೀವಿ. ಸುಮಾರು 3-4 ಸಲ ಇದೇ ಥರ ಪದೇ ಹೋದೆ. ಅಟ್ಲೀಸ್ಟ್ ನಮಗೆ ಕಂಪ್ಲೇಂಟ್ ತೊಗೊಂಡಿರೋದಕ್ಕೆ ಒಂದು FIR ಏನಾದ್ರು ಕಾಫಿ ಕೊಟ್ಟಿದ್ರೆ ಅದಕ್ಕೂ ಕೊಡಲಿಲ್ಲ. ಸುಮಾರು ಸಲ ಓಡಾಡಿಸಿದ್ರು. ಅಷ್ಟು ಆಮೇಲೆ ಯಾವುದೋ ಇನ್ನೊಂದು ಕ್ರೈಮ್ ಬ್ರಾಂಚ್ ಸಂಬಂಧಪಡುತ್ತೆ, ಅವ್ರ ಹತ್ರ ಮಾತಾಡಿದ್ರು, ಅವ್ರ ಹತ್ರನ ಮಾತಾಡಿದೆ. ಸರಿ ನಾವು ಎಂಕ್ವೈರಿ ಮಾಡಿ ಹೇಳ್ತೀವಪ್ಪ, ಇವರೆಲ್ಲ ಸರಿ ಇಲ್ಲ, ಸ್ವಲ್ಪ ಎಫೆನ್ಸ್ ಇಟ್ಕೊಂಡಿರ್ತಾರೆ, ಹಂಗೆ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು, ನಾವು ಕಂಪ್ಲೇಂಟ್ ತಿಳಿಸ್ಕೊಡ್ತೀನಿ ನಿಮ್ಗೆ ಏನಾಯ್ತು ಪ್ರಾಬ್ಲಮ್ ಅಂತ ಕಾಲ್ ಮಾಡ್ತೀನಿ ಅಂದರು. ಸುಮಾರು ಸರಿ ನಾನು ಹಿಂಗೆ ಆದಮೇಲೆ ರಾಪಿಡೋ ಕಂಪ್ನಿಯವ್ರು ಅವರು ಕೂಡ ಹೇಳಿದ್ರು, ನೀವೇನೇ ಒಂದು ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಒಂದು ಕಾಫಿ ತೊಗೊಂಡು ಬನ್ನಿ, ಒಂದು ಅಕ್ಲಾಜ್ಮೆಂಟು, ಮುಂದಿನ ಕೇಸ್ ನಾವು ಕಂಟಿನ್ಯೂ ಮಾಡ್ತೀವಿ, ಲಾಯರ್ ಇಟ್ಟು, ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ ಅಂತ ಅವರು ಕೂಡ ನನಗೆ ಸಪೋರ್ಟ್ ಮಾಡಿದ್ರು. ಬಟ್ಟು ಹೆಬ್ಗೋಡಿ ಸ್ಟೇಷನಿಂದ ನನಗೆ ಯಾವುದೇ ಥರ ಒಂದು ಕಂಪ್ಲೇಂಟ್ಗೆ ಒಂದು ಅಕ್ಲಾಜ್ಮೆಂಟ್ ಆಗಲಿ ಕಾಫಿ ಆಗಲಿ ಕೊಡಲಿಲ್ಲ. ಸುಮಾರು ಸಲ ಓಡಾಡಿ ಬೇಜಾರಾಗೋಯ್ತು ನನಗೂ. ಸವಾಸನೆ ಬೇಡಪ್ಪ, ಮಾಡೋ ಕೆಲಸ ಬಿಟ್ಟು ಡೈಲಿ ಇವ್ರ ಹತ್ರ ಇನ್ನೇನು ಓಡಾಡೋದು. ಯಾಕೆಂದರೆ ಆಕ್ಷನ್ ತೊಗೊಳೋದಿದ್ರೆ ಅವತ್ತೇ ತೊಗೋಬೋಯ್ತು. 4-5 ಸಲ ಹೋದ್ರೂ ಇವ್ರು ಯಾವುದೇ ಥರ ಆಕ್ಷನ್ ತೊಗೊಳ್ಳಿಲ್ಲ. ಇಲ್ಲೇ ಗೊತ್ತಾಗೋಯ್ತು, ಬಡವರಿಗಂತೂ ನ್ಯಾಯ ಸಿಗೋದು ಡೌಟೇನೆ. ಹಂಗಾಗಿ ಇದ್ರ ಬಗ್ಗೆ ಹೆಚ್ಚಾಗಿಂದ ನಾವು, ಯಾಕೆಂದರೆ ಯಾರೋ ಆವಾಗೆಲ್ಲ ನಾವು ಡೆಲಿವರಿ ಫೀಲ್ಡ್ ಹೊಸ್ದಾಗಿ ಬಂದಿರೋದಲ್ಲ, 1-2 ವರ್ಷ ಆಗಿತ್ತು. ಇಂಥ ಟೈಮಲ್ಲೆಲ್ಲ ಹೋಗಿ ಮತ್ತೆ ಯಾಕೆ ಕೋರ್ಟು ಕಚೇರಿ ಸುತ್ತೋದು ಅಂತ ನಾನು ಕೈ ಬಿಟ್ಬಿಟ್ಟೆ. ರಾಪಿಡೋ ಕಂಪ್ನಿಯವ್ರಿಗೂ ಕೂಡ ಕಾಲ್ ಮಾಡಿ ಹೇಳಿದೆ, ಸರ್ ಇದಕ್ಕೆ ಯಾವುದೇ ಥರ ಆಕ್ಷನ್ ತೊಗೊತಾ ಇಲ್ಲ ಇವರು, ನಾವು ಸ್ಟಾಪ್ ಮಾಡಿಬಿಡ್ತೀನಿ, ಬೇಡ ಒಂದು ಪರವಾಗಿಲ್ಲ, 3,000 ಹೋದ್ರೂ ಪರವಾಗಿಲ್ಲ, ನೀವು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಬಿಟ್ಬಿಡಿ ಅಂತ ಹೇಳಿ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಅವತ್ತಿಂದನ ಆ ಏರಿಯಾಗಳಿಗೆ ಕಾಲಿಡೋದೇ ಬಿಟ್ಬಿಟ್ಟೆ. ಬೈಕ್ ಟ್ಯಾಕ್ಸಿನ ಮಾಡೋದು ಆಲ್ಮೋಸ್ಟ್ ಸ್ಟಾಪ್ ಮಾಡಿಬಿಟ್ಟೆ ನೈಟಲ್ಲಿ. ಇದು ದೊಡ್ಡ ಘಟನೆ. ಇದು ಬರೀ ಫ್ರೂಟ್ ಮಾರ್ಕೆಟ್ ರೋಡಲ್ಲಿ ಅಂತಲೇ ಅಲ್ಲ, ನಮ್ಮ ಎಲೆಕ್ಟ್ರಾನ್ ಸಿಟಿ ಭಾಗದಲ್ಲಿ ಸುಮಾರು ಜಾಗದಲ್ಲಿ ನಡೆಯುತ್ತೆ. ಹುಲಿಮಂಗ್ಲ ರೋಡ್ ಇರ್ಬೋದು, ಮತ್ತು ಈ ಕಡೆ ನ್ಯೂ ಟೌನ್ ರೋಡ್ ಗೊತ್ತಿರಬೇಕೆಲ್ಲ, ಸೊಮೆಂಡೋ ಅಪಾರ್ಟ್ಮೆಂಟು, ಈ ಜಾಗದಲ್ಲಿ ಆಗ್ತಾವೆ ರ್ಯಾಬ್ರಿಗಳು. ಈ ಕಡೆ ಆನೇಕಲ್ ರೋಡು, ಸಿಂಗೇನಗರ ರೋಡು, ಸುಮಾರು ಜಾಗದಲ್ಲಿ ರ್ಯಾಬ್ರಿಗಳು ಸಿಕ್ಕಾಬಟ್ಟೆ ಮಾಡ್ತಾರೆ. ಬೈಕ್ ಟ್ಯಾಕ್ಸಿ ರೈಡರ್ಸು, ಡೆಲಿವರಿ ಬಾಯ್ಸ್ನ ಟಾರ್ಗೆಟ್ ಮಾಡಿ. ಯಾಕೆಂದರೆ ನಾವು ಇದೇ ಏರಿಯಲ್ಲಿ ಗೊತ್ತಿರೋದ್ರಿಂದ ಸುಮಾರು ಆ ಟೈಮಲ್ಲೆಲ್ಲ ಬೇಜಾನ್ ರ್ಯಾಬ್ರಿ ಆಗ್ತಿತ್ತು. ಪ್ರೆಸೆಂಟ್ ಇವತ್ತಿಗೂ ಕೂಡ ಆಗ್ತೈತೆ ಅಂತ ಕೇಳ್ಪಟ್ಟಿದ್ದೀನಿ. ಕೆಲವೊಂದು ಏರಿಯಾಗಳಲ್ಲಿ ಇಲ್ಲಿ ನಮ್ಮ ಸರೌಂಡಿಂಗ್ ಎಲ್ಲ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಅವತ್ತು ನನಗೆ ಅದಕ್ಕೆ ಅವತ್ತಿನ ವಿಚಾರ ನಡೆದಿತ್ತಲ್ಲ, ಅವತ್ತಿಂದ ನನಗೆ ಸಿಕ್ಕಾಬಟ್ಟೆ ಬೇಜಾರಾಯಿತು ಆಟೋ ಡ್ರೈವರ್ಸ್ ಮೇಲೆ. ಯಾರೆಲ್ಲ ಈ ಥರ ಮಾಡ್ತಾರೆ ರ್ಯಾಬ್ರಿಗಳು, ಆಟೋ ಹೆಸರಿಗೆ ಆಟೋ ಇಟ್ಕೊಂಡು ನಾವು ಹಂಗೆ ಒಳ್ಳೆ ಸರ್ವಿಸ್ ಕೊಡ್ತೀವಿ, ಹಿಂಗೆ ಸರ್ವಿಸ್ ಕೊಡ್ತೀವಿ ಅಂತ ಹೇಳ್ಕೊಂಡು ರಾತ್ರಿ ಆದರೆ ಅಮಾಯಕರು ಜೀವನ ಜೊತೆ ಆಟ ಆಡ್ತಾರೆ, ಕಳ್ತನ ಮಾಡ್ಕೊಂಡು, ರ್ಯಾಬ್ರಿ ಮಾಡ್ಕೊಂಡು, ದರೋಡೆ ಮಾಡ್ಕೊಂಡು. ಇಂಥ ಕಳ್ಳನ ಮಕ್ಕಳಿಗೆ ಶಿಕ್ಷೆ ಆಗಬೇಕು. ಅದಕ್ಕೋಸ್ಕರ ಇಂಥವ್ರ ವಿರುದ್ಧ ಇವತ್ತಿಗೂ ನಾನು ಧ್ವನಿ ಎತ್ತಿ ಏನಕ್ಕೆ ಮಾತಾಡ್ತೀನಿ ಅಂದರೆ ಇದೊಂದೇ ಒಂದು ರೀಸನ್ನಿಂದ, ಬೇರೆ ಏನೂ ಇಲ್ಲ. ಇದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನನಗಾಗಿದೆ, ನಂತರ ಎಷ್ಟು ಜನಕ್ಕಾಗಿದೆ ಗೊತ್ತಿಲ್ಲ. ಇನ್ನು ಸುಮಾರು ಜನಕ್ಕೆ ಇದೇ ಥರ ಮಾಡಿದಾರಂತ, ರ್ಯಾಬ್ರಿ ಗ್ಯಾಂಗ್ ಕಟ್ಕೊಂಡು ಪ್ರತಿನಿತ್ಯ ಅವ್ರು ಯಾವುದೋ ಒಂದು ಫೇಕ್ ಸಿಮ್ ತೊಗೊಳೋದು, ಕಾಲ್ ಮಾಡೋದು, ಈ ಥರ ರ್ಯಾಬ್ರಿ ಮಾಡೋದು, ಅಕೌಂಟ್ ಕ್ಲೋಸ್ ಆಯಿತಾ ಮತ್ತೆ ಇನ್ನೊಂದು ಬುಕ್ ಮಾಡೋದು, ಇದೇ ಥರ ಮಾಡೋದು. ಈ ಥರ ಮಾಡಿ ಸಿಕ್ಕಾಬಟ್ಟೆ ದುಡ್ಡು ಮಾಡ್ತಾರೆ.
ಸುಮ್ಮನೆ ಆಗಲಲ್ಲ ಏನೋ ಕುಡ್ಕೊಂಡು ತಿಂದ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಇದ್ಬಿಡ್ತಾರೆ. ರಾತ್ರಿ ಆದರೆ ಈ ಥರ ಕಾಡು ಕಿಳಿಯೋದು, ರ್ಯಾಬ್ರಿ ಮಾಡೋದು. ಅದಕ್ಕೋಸ್ಕರ ನಮ್ಮೆಲ್ಲ ಬೈಕ್ ಟೆಸ್ಟ್ ರೈಡರ್ಸ್ ಆದಷ್ಟು ಬೆಂಗಳೂರಲ್ಲಿ ನೈಟಲ್ಲಿ ಡ್ಯೂಟಿ ಮಾಡೋದು ಯಾವುದೂ ಸೇಫ್ಟಿ ಇಲ್ಲ. ನಿಮಗೆಲ್ಲ ಗೊತ್ತಿರಬೇಕು. ಡೆಲಿವರಿ ಫೀಲ್ಡು ಬೈಕ್ ಟೆಸ್ಟ್ ರೈಡರ್ಸ್ ಏನು ಕೆಲಸ ಮಾಡ್ತಾರೆ, ಇವ್ರನ್ನ ಟಾರ್ಗೆಟ್ ಮಾಡೋರು ಜಾಸ್ತಿ. ಯಾಕೆಂದರೆ ಇವ್ರು ಯಾವುದೇ ಥರ ಇನ್ಫ್ಲೂಯೆನ್ಸ್ ಇರಲ್ಲ, ಇವ್ರ ಕಂಪ್ಲೇಂಟು ಕೇಸ್ ಅಂತೂ ಹೋಗಲ್ಲ. ನಾರ್ತ್ ಇಂಡಿಯನ್ಸ್ ಜಾಸ್ತಿ ಇರ್ತಾರೆ. ನೈಟಲ್ಲಿ ಅಟ್ಯಾಕ್ ಮಾಡೋಣ, ಒಂದು ಮೊಬೈಲ್ ಸಿಕ್ಕಲಿ ಸಾಕು, ಒಂದು 3,000 4,000 ಹೋಗ್ಲೇಳು, ಇಲ್ಲಿ ಎಷ್ಟು ಇರ್ತಾರೆ ದುಡ್ಡು ಕಿತ್ಕೊಂಡು ಹೋಗೋಣ, ಇಷ್ಟೇ ಟಾರ್ಗೆಟ್. ಇವ್ರೇನು ಲಕ್ಷಾಂತರ ರೂಪಾಯಿ ತಿನ್ನೋರಲ್ಲ, ಇವರೆಲ್ಲ ಕುಡುಕರು, ತಿನ್ನೋರು, ಮಜಾ ಮಾಡೋರು. ಇಂಥವ್ರು ಒಂದು ದಿವ್ಸಕ್ಕೆ ಒಂದು 3,000 4,000 ಸಿಕ್ಕಿ ಸಾಕು. ಇಂಥವ್ರು ಎಷ್ಟು ಜನ ನಡೀತಾರೆ ಡೈಲಿ ಅಲ್ವಾ? ಇದೇ ಬಿಸ್ನೆಸ್ ಆಗೋಗ್ಬಿಟ್ಟಿದೆ ಇವತ್ತು. ಹಾಗಾಗಿ ಇಂಥವ್ರ ವಿರುದ್ಧವ ನಿಜವಾಗ್ಲೂ ಇಂಥವ್ರಿಗೆಲ್ಲ ಶಿಕ್ಷೆ ಆಗಲೇಬೇಕು. ಅದಕ್ಕೋಸ್ಕರನೇ ಹೇಳೋದು, ನೈಟಲ್ಲಿ ಸೇಫ್ಟಿ ಇಲ್ಲ. ನೀವು ದುಡಿಯೋದು 500-1,000 ರೂಪಾಯಿಗೋಸ್ಕರ ಇಂಥವ್ರ ಕೈಲಿ ತಗಲಾಕೊಂಡು 4,000-5,000 ರೂಪಾಯಿ ದುಡ್ಡು ಕೊಟ್ಟು ಬರಬೇಕಾಗತ್ತೆ. ತುಂಬ ಕಷ್ಟ. ಏನೋ ದುಡ್ಡು ಹೋದರೆ ಪರವಾಗಿಲ್ಲ, ಏನಾದ್ರು ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತೀರಾ? ಅದು ಯಾರೋ ವ್ಯಕ್ತಿಗೆ ಸಿಕ್ಕಾಬಟ್ಟೆ ಹೊಡೆದಾಕ್ಬಿಟ್ರಂತೆ, ದುಡ್ಡು ಕೊಟ್ಟಿಲ್ಲ, ಅವಾಜ್ ಹಾಕಿದ್ಗೆ. ಹೊಡೆಯೋ ಅಂಥ ಸಮಯ ಎಲ್ಲರೂ ಪರ್ಸ್ನಲ್ ಫೇರ್ ಸ್ಪಾಟ್ಸ್ಗೆ ಏನಾದ್ರು ಏಟ್ ಬಿದ್ದು ಏನಾದ್ರು ಹೆಚ್ಚು ಕಮ್ಮಿಯಾಗಿ ಸತ್ತೇ ಹೋದಂದ್ರೆ ಏನು ಮಾಡ್ತೀರಾ? ಅವ್ರು ನಂಬಿ ಎಷ್ಟು ಜನ ಅವ್ರ ಫ್ಯಾಮಿಲಿ ಇರ್ತಾರೆ, ಅವ್ರ ಹೆಂಡತಿ ಮಕ್ಕಳು ಏನಾಗಬೇಕು ಅಲ್ವಾ? ಅದಕ್ಕೋಸ್ಕರನೇ ಇಂಥವ್ರ ವಿರುದ್ಧ ನಾನು ಅಷ್ಟೇ ಏನೂ ಮಾತಾಡೋಕೆ ಹೋಗಿಲ್ಲ, ಗಲಾಟೆನೂ ಮಾಡ್ಕೊಳಕ್ಕೆ ಹೋಗಿಲ್ಲ. 3,000 ಹೋದರೆ ಹೋಗುತ್ತೆ ಪರವಾಗಿಲ್ಲ ಅಂತ ಕೊಟ್ಬಿಟ್ಟು ಬಂದುಬಿಟ್ಟೆ. ಯಾಕೆಂದರೆ ಒಬ್ಬರೇ ಇರ್ತೀವಿ, ಏನೋ ಫೇಸ್ ಮಾಡೋಕ್ಕಾಗಲ್ಲ. 3-4 ಜನ ಇದ್ದಾಗ ನೈಟಲ್ಲಿ. ಡೇ ಅಲ್ಲಾದರೆ ಯಾರು ಜನ ಬರ್ತಾರೆ, ಏನೋ ಮಾಡ್ಬೋದು ಅನ್ನೋದು. ನೈಟಲ್ಲಿ ಯಾರು ಬರ್ತಾರೆ? ಆ ಜಾಗದಲ್ಲಿ ಯಾರು ಓಡಾಡೋದೇ ಇಲ್ಲ. ಕೋವಿಡ್ ಟೈಮ್ ಮಧ್ಯೆ ನಿಮಗೆ ಗೊತ್ತು, ಡೇಯಲ್ಲೇ ಜನ ಓಡಾಡ್ತಿರಲಿಲ್ಲ. ಈ ನೈಟಲ್ಲಿ ಯಾರು ಬರ್ತಾರೆ ಹೇಳಿ? ಆ ಥರ ಕಾಡಿದ್ದ ಹಿಂಗಿದೆ ಆ ಕಡೆ. ಹಾಗಾಗಿ ಅಂಥ ಟೈಮ್ ಹಂಗಿತ್ತು. ಅಂಥ ಟೈಮಲ್ಲಿ ತಪ್ಪಿಸ್ಕೊಂಡು ಬಂದರೆ ಸಾಕಾಗಿತ್ತು ನನ್ನ ಸಿಚುವೇಶನ್ನು. ಅದಕ್ಕೋಸ್ಕರ ಅವತ್ತಿಂದ ಬಂದೆ. ನಾನು ಆವಾಗಲೇ ಯೂಟ್ಯೂಬ್ ಇನ್ನೂ ಇರಲಿಲ್ಲ, ಸ್ಟಾರ್ಟ್ ಮಾಡಿರಲಿಲ್ಲ ಮಾಡಬೇಕಂದ್ರೆ. ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು 1-2 ಇಯರ್ಸ್ ಹತ್ರ ಅಷ್ಟು ಆಯ್ತು ಅಷ್ಟೇ. ಹಾಗೆ ಆವಾಗಲೇ ಇದ್ದಿದ್ದು ನಾನು ಯೂಟ್ಯೂಬ್ ಚಾನಲ್ ಅವತ್ತೇ ಅಪ್ಲೋಡ್ ಮಾಡಿಬಿಡ್ತಾಯಿದ್ದೆ ಈ ಥರ ಆಯ್ತು ಅಂತ. ಬಟ್ ಅವಾಗ ಏನು ಇರಲಿಲ್ಲ, ಇದ್ರ ಬಗ್ಗೆ ನಮಗೆ ಮಾಹಿತಿನೂ ಗೊತ್ತಿರಲಿಲ್ಲ. ಕಂಪ್ಲೇಂಟ್ ಕೊಟ್ಟೆ, ಅಲ್ಲೂ ನ್ಯಾಯ ಸಿಗಲಿಲ್ಲ. ಹಾಗಾಗಿ ಅವತ್ತಿಂದ ಸಿಕ್ಕಾಬಟ್ಟೆ ಬೇಜಾರಾಯಿತು. ಈ ಥರ ಕೆಲವೊಂದು ರೌಡಿಸಮ್ ಮಾಡೋ ಆಟೋ ಡ್ರೈವರ್ಸ್ಗಳು ಬೈಕ್ ಟೆಸ್ಟಿನ ಡೆಲಿವರಿ ಬಾಯ್ಸ್ನ ಟಾರ್ಗೆಟ್ ಮಾಡ್ಕೊಂಡು ರ್ಯಾಬ್ರಿ ಮಾಡ್ಕೊಂಡು ಇರ್ತಾರಲ್ಲ, ಅವಾಜ್ ಹಾಕ್ಕೊಂಡು ಕೆಟ್ಟ ಪದಗಳು ಯೂಸ್ ಮಾಡ್ಕೊಂಡು, ಇಂಥವ್ರ ವಿರುದ್ಧ ನಾನು ಇವತ್ತಿಗೂ ಧ್ವನಿ ಎತ್ತಿ ಏನಕ್ಕೆ ಮಾತಾಡ್ತೀನಿ, ಇದೇ ಒಂದು ರೀಸನ್ನು. ಎಲ್ಲ ಆಟೋ ಡ್ರೈವರ್ಸ್ ಇದೇ ಥರ ಇಲ್ಲ ಅಂತ ಹೇಳ್ತಾ ಇಲ್ಲ. ಸುಮಾರು ಜನ, ಲಕ್ಷಾಂತರ ಜನ ಅವರಾಯ್ತು, ಅವ್ರ ಕೆಲಸ ಆಯಿತು ಅಂತ ನ್ಯಾಯವಾಗಿ ದುಡ್ಕೊಂಡು ತಿನ್ನೋರು ಎಷ್ಟೋ ಜನ ಇದ್ದಾರೆ. ಯಾರೋ ಒಂದಿಷ್ಟು ಜನ ಈ ಥರ ರೋಲ್ ಕಾಲ್ ಮಾಡ್ಕೊಂಡು ರ್ಯಾಬ್ರಿ ಮಾಡೋರು ಇದ್ದಾರೆ, ಸ್ವಲ್ಪ ಜನ ಅಲ್ಲಲ್ಲೇ. ಕೆಲವೊಂದು ಎಲ್ಲ ಏರಿಯಾದಲ್ಲಿ ಇದ್ದಾರೆ. ಬರೀ ಇದೇ ಏರಿಯಾ ಅಂತ ನಾನು ಹೇಳ್ತಾ ಇಲ್ಲ, ಬರೀ ಪರ್ಟಿಕ್ಯುಲರ್ಗೆ ನಮ್ಮ ಎಲೆಕ್ಟ್ರಾನ್ ಸಿಟಿ ಫ್ರೂಟ್ ಮಾರ್ಕೆಟ್ ಅಂತ ಹೇಳ್ತಾ ಇಲ್ಲ. ಬೆಂಗಳೂರು ತುಂಬ ಪ್ರತಿಯೊಂದು ಏರಿಯಾದಲ್ಲೂ ಇದ್ದಾರೆ ಈ ಥರ ಗ್ಯಾಂಗ್ ಕಟ್ಕೊಂಡು ರ್ಯಾಬ್ರಿ ಮಾಡೋರು ನೈಟಲ್ಲಿ. ಕೆಲವರಿಗೆ ಗೊತ್ತಿರೋರು ಹೇಳ್ಕೊಳಕ್ಕೆ ಅವ್ರಿಗೊಂದು ಸ್ಟೇಜ್ ಇರಲ್ಲ. ನಮಗಾದ್ರೆ ಸೋಷಿಯಲ್ ಮೀಡಿಯಾದ ನಾನು ಹೇಳ್ಕೊಟ್ಟಿದ್ದೀನಿ, 4 ಜನ ಗೊತ್ತಾಗಿದೆ. ಗೊತ್ತಿಲ್ಲದಿರೋದು ಎಷ್ಟೋ ಪ್ರಾಬ್ಲಮ್ಗಳು ಆಗಿದ್ದಾವೆ ಈ ಥರದವು. ಅದಕ್ಕೋಸ್ಕರ ನಾನು ಡೆಲಿವರಿ ಬಾಯ್ಸ್ಗಾಗಿರ್ಬೋದು, ಬೈಕ್ ಟೆಸ್ಟ್ ರೈಡರ್ಸ್ಗೆ ಪದೇ ಏನು ಕೇಳ್ತೀನಿ, ನೈಟಲ್ಲಿ ಡ್ಯೂಟಿ ಮಾಡೋಕೆ ಹೋಗ್ಬಿಡಿ, ಸೇಫ್ಟಿ ಇಲ್ಲ. ಏನೋ ನಿಮಗೆ ಒಂದು ಎಕ್ಸ್ಟ್ರಾ 30% ಚಾರ್ಜ್ ಕೊಡ್ತಾನೆ, ಇಲ್ಲ ಟಿಪ್ಸ್ ಸಿಕ್ಕುತ್ತೆ ಅಂತ ಹೋಗ್ತೀರ ಆಸೆಗೆ ಬಿದ್ದು. ಈ ಥರ ಆಗುತ್ತೆ ಪ್ರಾಬ್ಲಮ್ಗಳು. ಅದಕ್ಕೋಸ್ಕರ ನೈಟಲ್ಲಿ ಎಕ್ಸ್ಪೆಷಲಿ ಏನೂ ಸೇಫ್ಟಿ ಇಲ್ಲ. ನಿಮ್ಮನ್ನು ನಂಬಿ ನಿಮ್ಮ ಫ್ಯಾಮಿಲಿ ಇರ್ತಾರೆ, ಅವರು ಜೀವನ ನೋಡಬೇಕಲ್ವಾ? 500-100 ರೂಪಾಯಿ ಸಂಪಾದನೆ ಮಾಡೋಕ್ಕೆ ಹೋಗಿ ಜೀವ ಜೊತೆ ಆಟಾಡೋಕ್ಕೆ ಹೋಗಬೇಡಿ. ಅದಕ್ಕೋಸ್ಕರನೇ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಸೇಫಾಗಿ ಡೇಲಿ ಡ್ಯೂಟಿ ಮಾಡ್ಕೊಳ್ಳಿ, ಆರಾಮಾಗಿ ಮನೆ ಸೇರ್ಕೊಳ್ಳಿ. ನೈಟ್ ಸವಾಸನೇ ಬೇಡ. ಡೆಲಿವರಿ ಫೀಲ್ಡು ಬೆಂಗಳೂರು ಸರಿ ಇಲ್ಲ ರೀ, ಕೆರ ಹಿಡ್ದೋಗಿದೆ. ಬೆಂಗಳೂರು ಜನಗಳು ನೈಟಲ್ಲಿ ಏನು ಕೆಲಸ ಮಾಡೋಕ್ಕೂ ಇದ್ದಾರೆ. ಕೆಲವೊಂದಿಷ್ಟು ಜನ ವರ್ಸ್ಟ್ ಆಗಿಬಿಟ್ಟಿದ್ದಾರೆ. ದುಡ್ಡಿಗೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ ಗೊತ್ತಾ? ಅದಕ್ಕೋಸ್ಕರ ನಾನು ಪದೇ ಏನು ಕೇಳ್ತಾ ಇರ್ತೀನಿ, ನೈಟಲ್ಲಿ ಯಾರು ಡ್ಯೂಟಿ ಮಾಡಿಬಿಡುತ್ತೆ. ಸುಮಾರು ವಿಡಿಯೋಗಳನ್ನ ಮಾಡ್ತಾನೆ ಇರ್ತೀನಿ ಅವಾಗವಾಗೇ. ನೈಟು ಸರಿ ಇಲ್ಲ ಡೆಲಿವರಿ ಬಾಯ್ಸ್ಗಳಿಗೆ. ಅದರಲ್ಲಿ ನಾರ್ತ್ ಇಂಡಿಯನ್ಸ್ ಅಂತ ಬಿಡಿ, ಅವ್ರಿಗೆ ಏನಾದ್ರೂ ಅವ್ರು ಕೇಳೋಕೆ ಹೋಗಲ್ಲ, ಮಾಡೋಕ್ಕೆ ಹೋಗಲ್ಲ. ಇರೋದೆಲ್ಲ ಕೊಟ್ಬಿಟ್ಟು ಬರ್ತಾರೆ. ಯಾಕಂದರೆ ಎಲ್ಲೋ 1000 ಕಿಲೋಮೀಟ್ರಿಂದ ಬಂದಿರ್ತಾರೆ ಬಿಟ್ಟು. ಅವ್ರನ್ನ ಅಟ್ಯಾಕ್ ಮಾಡಿದಾಗ ಯಾರನ್ನ ಅಂತ ಕೇಳ್ತಾರೆ, ಯಾರು ಸಪೋರ್ಟ್ ಇರುತ್ತೋ ಅವರಿಗೆ ಬ್ಯಾಕ್ಗ್ರೌಂಡು. ನಾವು ಇಲ್ಲೇ ನಮ್ಮ ಕನ್ನಡದವ್ರಿಗೆ ನಮಗೆ ಇಲ್ಲಿ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲ, ಸ್ಟೇಷನ್ಗೆ ಹೋದ್ರೆ ನ್ಯಾಯ ಸಿಕ್ಕಿಲ್ಲ ಅಂದಾಗ ಅವ್ರಿಗೆ ಇನ್ನೇನು ಗೊತ್ತಿರುತ್ತೆ ಹೇಳಿ? ಹೇಳ್ದಷ್ಟು ಕೊಟ್ಬಿಟ್ಟು ಬರಬೇಕಾಗುತ್ತೆ. ಹಂಗಾಗಿ ಇವರು ಟಾರ್ಗೆಟೇ ಡೆಲಿವರಿ ಬಾಯ್ಸ್, ಬೈಕ್ ಟೆಸ್ಟ್ ರೈಡರ್ಸ್. ಎದುರಿಸೋದು, ಎಷ್ಟಾಗುತ್ತೆ ಕಳ್ಕೊಳೋದು, ಕಳಿಸೋದು. ನಿಯತ್ತಾಗಂತ ಸಂಪಾದನೆ ಮಾಡಿ ದುಡ್ಕೊಳಕ್ಕೆ ಯೋಗ್ಯತೆ ಇಲ್ಲ ಇಂಥ ನನ್ನ ಮಕ್ಕಳಿಗೆ. ಈ ಥರ ಕೆಲಸ ಮಾಡಿಕೊಂಡೆ ರ್ಯಾಬ್ರಿ ಮಾಡೋದು. ಈ ವಿಡಿಯೋ ಯಾರೆಲ್ಲ ನೋಡಿರ್ತೀರ ಆಟೋ ಡ್ರೈವರ್ಸ್ಗೆ ಗೊತ್ತಾದರೆ ಇಂಥವ್ರ ವಿರುದ್ಧ ಧ್ವನಿ ಎತ್ತಿ ಮಾತಾಡಿ. ಗೊತ್ತಿರುತ್ತೆ ಎಲ್ಲರಿಗೂ ಎಲ್ಲೆಲ್ಲಿ ಏನೇನು ನಡೀತಿದೆ ಘಟನೆ ಪ್ರತಿನಿತ್ಯ ಅಂತ. ಬಟ್ ಯಾರೂ ಮಾತಾಡೋಲ್ಲ. ನಮಗೆ ಗೊತ್ತಿರೋದ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡಿದ್ದೀನಿ. ಇವತ್ತೆಲ್ಲರಿಗೂ ಗೊತ್ತಾಗಿದೆ ಅಂತ ಅಂದ್ಕೊಂಡಿರ್ತೀನಿ. ನಾನು ಏನಕ್ಕೆ ಈ ಥರ ವೀಡಿಯೋಗಳು ಮಾಡ್ತಾಯಿದ್ದೆ ಎಷ್ಟು ದಿವಸ, ನಮ್ಮ ರೈಡರ್ಗಳು ಸಪೋರ್ಟಾಗಿ, ಕೆಲವೊಂದು ಆಟೋ ಡ್ರೈವರ್ಸ್ಗಳು ವಿರೋಧವಾಗಿ. ಎಲ್ರಿಗೂ ಗೊತ್ತಾಗಿರುತ್ತೆ ಈ ವಿಡಿಯೋ ನೋಡಿ. ಯಾರು ಏನೇ ಅಂದ್ಕೊಂಡ್ರು ಪರವಾಗಿಲ್ಲ, ಇರೋದನ್ನೇ ಹೇಳೋದು. ರಿಯಲ್ ಫ್ಯಾಕ್ಟ್ ಇದು, ಸತ್ಯ. ನನಗೆ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ನಾನು ಹೇಳ್ಕೊಂಡಿದ್ದೀನಿ, ಯಾವುದೇನು ಕ್ರಿಯೇಟ್ ಮಾಡ್ಕೊಂಡು ಹೇಳ್ಕೊಂಡಿಲ್ಲ. ಹಾಗಾಗಿ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.